ಇಲ್ಲ, ಯಾಕಂದ್ರೆ ಎಲ್ಲದೂ ಒಬ್ಬರೇ ಆಗಿರೋದ್ರಿಂದ ಫಸ್ಟ್ ನಿಮ್ಮನ್ನೇ ಮಾತನಾಡಿಸ್ತೀನಿ ಸರ್. ಎಲ್ಲ ಇನ್ಫಾರ್ಮೇಶನ್ ಮಾತಾಡ್ಲಿ. ಸುರೇಶ್ ಚಿಕ್ಕಣ್ಣ ಸರ್ ಆಲ್ರೆಡಿ ಹಾಡ್ ನೋಡಿದಿರಲ್ಲ ನೀವು, ಅದಕ್ಕೆ. ಆತ್ಮೀಯ ಸ್ನೇಹಿತರೆ, ಮಾಧ್ಯಮ ಮಿತ್ರರೇ, ಹಿರಿಯರೇ, ಈಗ ತಾನೇ ನಾವು ನೋಡಿದ್ವಿ, ಬಹಳ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ ಅದ್ಭುತ ಬಂದಿದೆ. ಲಾಸ್ಟ್ ಮೂವಿ ತಾಜ್ ಮಹಲ್ 2 ಅಲ್ಲಿ ಕೂದಲು ಬಿಟ್ಟಿದ್ರು, ಉದ್ದ ಕೂದಲಿತ್ತು ನಮ್ಮ ದೇವರಾಜ್ದು. ಈಗ ಸ್ಮಾರ್ಟ್ ಶಾರ್ಟ್ ಕಟ್ ಮಾಡಿಸಿ ಸ್ಮಾರ್ಟ್ ಆಗಿ ಕಾಣ್ತಿದ್ದಾರೆ. ಒಳ್ಳೇದಾಗಲಿ. ಸುಮಾರು ನಿಮಗೆಲ್ಲ ಗೊತ್ತಿದ್ದಾಗೆ 5 ಸಿನಿಮಾ ಮಾಡಿದ್ದಾರೆ, 5 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ, 2 ಸಿನಿಮಾ ಹೀರೋ ಆಗಿ ಮಾಡಿದ್ದಾರೆ. ಈ ಸಿನಿಮಾ 3ರಲ್ಲೂ ಅವರೇ ಇದ್ದಾರೆ, ಡೈರೆಕ್ಷನ್ನು, ನಿರ್ಮಾಪಕರು, ಆರ್ಟಿಸ್ಟು. ದೇವರೇ ನಿಮ್ಗೆ ಒಳ್ಳೇದಾಗಲಿ. ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ. ಇದು ಸಾಧನೆ ಸುಮ್ಮನೆ ಅಲ್ಲ. ನಾನು ಸುಮಾರು ಒಂದು 20 ವರ್ಷದಿಂದ ನಾನು ಅವ್ರಿಗೆ ಸ್ನೇಹಿತರು, ಅವರೆಲ್ಲ ನೋಡ್ತಾ ಬಂದಿದ್ದೀನಿ. ಅವರು ಹಂತವಾಗಿ ಬೆಳೆದು ಬಂದಿದ್ದಾರೆ. ಮುಂದೇನು ನೀವು ಹೀಗೆ ಬೆಳೆಯೋದಂತ ನಿಮ್ಮನ್ನ ದೇವರು ಕೇಳ್ಕೊತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ಟೆಕ್ನಿಷಿಯನ್ಸ್ಗಳು, ಆರ್ಟಿಸ್ಟ್ಗಳಿಗೂ ಶುಭವಾಗಲಿ. ಇನ್ನೂ ನಮ್ಮ ದೇವರಾಜು 10 ಸಿನಿಮಾ ಮಾಡುವ ಆಶೀರ್ವಾದ ದೇವ್ರು ಕೊಡಲಿ ಅಂತ ಕೇಳ್ಕೊಂತ, ನಮ್ಮ ಚಿಕ್ಕಣ್ಣವ್ರಿಗಷ್ಟೇ, ಅವರು ಹೊಸಬರಿಗೆ ಭಾಳ ಗಂಭೀರಿಸ್ತಾರೆ. ನಿಮ್ಮ ಸಹಕಾರ ಮುಂದೆ ಹೀಗೆ ಇಲ್ಲ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ದಯವಿಟ್ಟು ಕ್ಷಮಿಸ್ರಿ, ನಾನು ಸ್ವಲ್ಪ ಅರ್ಜೆಂಟರಿಂದ ತಮ್ಮೆಲ್ಲರೂ ಕೇಳ್ಕೊಳ್ತಿದ್ದೀನಿ. ದೇವ್ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಬರ್ತೀನಿ ಮತ್ತೆ. ಈ ಒಂದು ಪಾತ್ರಕ್ಕೆ ನನ್ನನ್ನು ಅಣ್ಣನ ಪಾತ್ರ ಬಹಳ ಅದ್ಭುತವಾದಂತಹ ಪಾತ್ರವನ್ನು ಬಹಳ ನೈಜವಾಗಿ, ಯಾಕೆಂದರೆ ನಮ್ಮ ದೇವರಾಜ್ ಅವರು ನನಗೆ ಪರಿಚಿತವಾಗಿದ್ದು ಮೇಕಪ್ ದೇವರಾಜ್ ಅಂತಲೇ ಬಹಳ ಪರಿಚಿತರು. ನನ್ನನ್ನು ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಒಂದು ಅದ್ಭುತವಾದಂತಹ ಪಾತ್ರ. ಹಲವಾರು ಪಾತ್ರಗಳನ್ನು ನಾನು ಅಭಿನಯಿಸಿದ್ದೇನೆ. ರೀಸೆಂಟಾಗಿ JCಯಲ್ಲಿ ಒಂದು ACP ಪಾತ್ರನ ಕೊಟ್ಟಿದ್ದರು. ಹಾಗೆ ಇದೊಂದು ವಿಭಿನ್ನವಾದಂತಹ ಪಾತ್ರ, ಒಂದು ಎಮೋಷನಲ್ ಒಂದು ಎಕ್ಸ್ಪ್ರೆಸ್ ಮಾಡುವಂತಹ ಪಾತ್ರ, ಒಂದು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಪಾತ್ರ. ಇದನ್ನು ನಾನಂತೂ ನನ್ನ ಮಟ್ಟಿಗೆ ನಾನು ನಿರ್ವಹಿಸಿದ್ದೀನಿ ಅಂತ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಈ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ತಾವೆಲ್ಲರೂ ನೋಡಿದ್ದೀರಿ. ಏನು ಒಂದು ಸಾಂಗ್ಸು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಮತ್ತು DOP ಅವರು ವೀನಸ್ ಮೂರ್ತಿಯವರು ಸಹ ಅದ್ಭುತವಾಗಿ ಅದನ್ನು ಹಿಡಿದಿಟ್ಟು ಒಂದು ಭಾಳ ಚೆನ್ನಾಗಿ ಅದನ್ನು ತೆರೆ ಮೇಲೆ ನಮ್ಮನ್ನೆಲ್ಲ ಒಂದು ಕಾಣಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಸಹ ಭಾಳ ಅದ್ಭುತವಾದಂಥ ಪ್ರಯತ್ನ. ಹಾಗಾಗಿ ಎಲ್ಲ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಂತಹ ದೇವರಾಜ್ ಅವರಿಗೆ ಹಾಗೂ ಎಲ್ಲ ನನ್ನ ಕಲಾ ಸ್ನೇಹಿತರಿಗೆ ವಂದಿಸುತ್ತಾ, ಹಾಗೂ ಇಲ್ಲಿ ಪತ್ರಿಕಾ ಮಿತ್ರರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೀನಿ. ನಮಸ್ಕಾರ, ನಾನು ಹೊಸಬ. ಬಟ್ ನನ್ನ ನಂಬಿ ದೇವರಾಜ್ ಸರ್ ನನಗೆ ಅಪರ್ಚುನಿಟಿ ಕೊಟ್ಟರು. ಬಟ್ ಅವ್ರಿಗೆ ಯಾವತ್ತೂ ನಾನು ಚಿರನಾಗಿ ಇರ್ತೀನಿ. ಬಟ್ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಬಟ್ ನಿಮ್ಮ ಬ್ಲೆಸ್ಸಿಂಗ್ಸ್ ಹೆಂಗಿದೆ ನನಗೆ ಗೊತ್ತಿಲ್ಲ. ಓಕೆ, ಭಯ ಆಗ್ತಿದೆ ಆಕ್ಚುಲಿ ಮಾತಾಡಿ. 2 ಸೆಂಟೆನ್ಸ್ ಅಲ್ಲಿ 4 ಬಟ್ ಸೇರಿಸಿದ್ದೀರಾ ನೀವು. ಮಾತಾಡಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ನನಗೆ ಮಾತಾಡಕ್ ಆಗ್ತಿಲ್ಲ, ಸಾರಿ. ಥ್ಯಾಂಕ್ ಯು ರಾಜು ಅವರೇ, ಧನ್ಯವಾದಗಳು. ಈ ಕಡೆ ಮೋಹನ್ ಸರ್ ಮಾಡಿದ್ರು. ತುಂಬಾ ಗ್ರೇಟ್, ಒಳ್ಳೆ ಫ್ಯೂಚರ್ ಇದೆ. ಒಳ್ಳೇದಾಗ್ಲಿ ದೇವರಾಜ್. ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ. ನಾನು ಬಹಳಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇನೆ, ಪ್ಲಸ್ ಡೈರೆಕ್ಟರ್ ಕೂಡ. ಇದರಲ್ಲಿ ಒಂದು ಹೀರೋಯಿನ್ ತಂದೆ ಪಾತ್ರ ಇದೆ. ಈ ಚಿತ್ರದಲ್ಲಿ 2 ಹೀರೋಯಿನ್ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನನ್ನ ತಂದೆ ಪಾತ್ರ ಮಾಡಿದ್ದು ಸಂಹಿತಾ ಸಿನ್ಯಾ ತಂದೆ ಪಾತ್ರ ಮಾಡಿ, ಸಂಹಿತಾ ವಿನ್ಯ ಅವ್ರ ತಂದೆ ಪಾತ್ರ ಮಾಡಿದ್ದೇನೆ. ಇದರಲ್ಲೊಂದು ಚೆನ್ನಾಗಿದೆ ಕ್ಯಾರೆಕ್ಟರ್. ದೇವರಾಜ್ ಹೇಳಿದಾಗ ನಮ್ಗೆ ಖುಷಿ ಆಯಿತು. ಆ ಪಾತ್ರದಲ್ಲಿ ಒಂದು ಸಾಯುವಂಥ ಒಂದು ಸನ್ನಿವೇಶ, ರಣ ಬಿಸಿಲಲ್ಲಿ ಮಧ್ಯಾಹ್ನ ರೋಡಲ್ಲಿ ಮಲಗಿದ್ದೆ. ತುಂಬ ಕಷ್ಟಪಟ್ಟ ಒಂದು ಸೀನು ಮಾಡಿದ್ದೇನೆ. ಅವ್ರ ಸಹಕಾರವನ್ನು ತುಂಬ ಇತ್ತು. ಆಮೇಲೆ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದೆ ನಾನು. 3-4 ಸೀನಲ್ಲಿ ಇದ್ದೇನೆ. ತುಂಬ ಖುಷಿ ಕೊಡ್ತು. ಆಮೇಲೆ ಟ್ರೇಲರು ಇದೆಲ್ಲ ತುಂಬ ಚೆನ್ನಾಗಿದೆ, ಹಾಡುಗಳು. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ, ಬಂದಿರೋ ಎಲ್ಲ ಹಿರಿಯರಿಗೂ, ನನ್ನ ಫ್ರೆಂಡ್ಸ್ಗೂ ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾ ಇಂಡಸ್ಟ್ರಿ ಬಂದು 22 ವರ್ಷ ಆಯ್ತು. ಇದು 22 ವರ್ಷ ಆಗ್ತಾ ಇದೆ. ಬಟ್ ಇದುವರೆಗೂ ನಾನು ಗುರ್ಸ್ಕೊಳ್ಳೋಂಥ ಕ್ಯಾರೆಕ್ಟರ್ ಯಾವ ಬಂದಿಲ್ಲ. ಅದು ನನ್ನ ಅದೃಷ್ಟನೋ ಇಲ್ಲ ಏನೋ ಗೊತ್ತಿಲ್ಲ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟ್ ಟೈಮು ದೇವರಾಜ್ ಸರ್ ನನ್ನ ಕರೆದು ಅಲ್ಲಿ ಬಂದಾಗ ಅಲ್ಲಿ ನನ್ನ ಕ್ಯಾರೆಕ್ಟರ್ಗೂ ಸ್ವಲ್ಪ ಇದಿತ್ತು, ಅಲ್ಲಿ ಕಾಂಪಿಟೇಷನ್ ಇತ್ತು. ಬಟ್ ಯಾವ ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ ಆಯ್ಕೆ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅದನ್ನು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ಕೋತೀನಿ ದೇವರಾಜ್ ಸರ್.
ಸೊ ನನಗೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟು ಇನ್ನೊಂದು ಡಬಲ್ ಶೇಡ್ ಇರುವಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ಕೊತೀನಿ ಸರ್. ಸೊ ದಯವಿಟ್ಟು ನಾನು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ದಯವಿಟ್ಟು ಹೊಸ ಸಿನಿಮಾಗಳು ನೋಡಿ, ಹೊಸ ಸಿನಿಮಾಗಳಿಗೆ ಅರಸಿ, ಹೊಸಬರಿಗೆ ದಯವಿಟ್ಟು ಎಲ್ಲ ಕನ್ನಡಿಗರು ಆಶೀರ್ವದಿಸಿ. ಆಗಲೇ ಹೊಸ ಸಿನಿಮಾಗಳು ಬರೋದು, ನಮ್ಮಂಥ ಕಲಾವಿದರುಗಳು ಬೆಳೆಯೋದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಘುರಾಜ್ ಮಲ್ನಾಡು ಅಂತ. ಮೊದಲಿಗೆ ಈ ವೇದಿಕೆ ಕೊಟ್ಟ ನನ್ನ ದೇವರಿಗೆ ಮನಪೂರ್ವಕವಾಗಿ ನಮಸ್ಕಾರಗಳು, ಹಾಗೂ ರೇಣುಕಾಂಬ ಸ್ಟುಡಿಯೋ ಅವ್ರಿಗೂ ಅಷ್ಟೇ ನನ್ನ ನಮಸ್ಕಾರ. ಆಮೇಲೆ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಆಮೇಲೆ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಹೀರೋಗೆ, ಹೀರೋಯಿನ್ಗೆ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಆಯುಧ ಸಿನಿಮಾದಲ್ಲಿ ನಾನು ಮೇನ್ ವಿಲನ್ ಸರ್. ಓಕೆ, ಮೇನ್ ವಿಲನ್ ನಾನು. ನನಗೆ ಪಾತ್ರ ತುಂಬ ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. 3 ವರ್ಷದ ಹಿಂದೆ ಈ ಥರ ಒಂದು ಪಾತ್ರ ಇದೆ ಮಾಡಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಬಂದು ಮಾಡಿದೆ. ಒಂದು 7ರಿಂದ 8 ದಿವಸ ಮಾಡಿದೆ. ನಾನು ಅಲ್ಲಿ ನೋಡಿದ್ದೇನು ಅಂದರೆ ದೇವರಾಜ್ ಸರ್ಗೆ ತುಂಬ ಕಷ್ಟಪಟ್ಟು, ಅಂದರೆ ಅವರು ಮೇಕಪ್ ಆರ್ಟಿಸ್ಟು. 2 ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದು ಆಯುಧ ಸಿನಿಮಾದ ಬಗ್ಗೆ. ಈಗಷ್ಟೇ ಟ್ರೈಲರ್ ಎಲ್ಲ ನೋಡಿದ್ವಿ. ಟ್ರೈಲರ್ ತುಂಬ ಒಂದು ಆ್ಯಕ್ಷನ್ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಂಗ್ಗಳು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ದೇವರಾಜ್ ಸರ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕ್ಯಾಟ್ ರಘು ಅನ್ನೋದೊಂದು ಪಾತ್ರ ಮಾಡಿದ್ದೀನಿ. ಆ ಪಾತ್ರದ ಒಂದು ವಿಶೇಷತೆ ಏನಂತಂದರೆ 2 ಸರಿ ಲೆನ್ಸ್ ಹಾಕಬೇಕಿತ್ತು, 2 ಸಲ ಲೆನ್ಸ್ ತೆಗಿಬೇಕಿತ್ತು. ಅದನ್ನು ದೇವರಾಜ್ ಸರೇನೆ ರಿಸ್ಕ್ ತಗೊಂಡೆಲ್ಲ ಮಾಡ್ತಾಯಿದ್ರು. ನನ್ನ ಅವರ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಫೈಟ್ ಇದೆ. ತಾಯಿ ಚಾಮುಂಡೇಶ್ವರಿ, ಈಗ ಗೌಡಗೆರೆ ತುಂಬ ಫೇಮಸ್ಸು. ಆ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ಸನ್ನಿವೇಶ. ರಿಯಲ್ ಸ್ಟೆಂಟ್ಸ್ಗಳನ್ನ ಮಾಡಿದ್ದೀವಿ. ಯಾವುದೇ ರೋಪ್ ಬಳಸ್ತೇನೆ, ಬೆಡ್ ಬಳಸ್ತೇನೆ. ಇಬ್ಬರು ಸಿಕ್ಕಾಪಟ್ಟೆ ಏಟ್ಗಳನ್ನ ಮಾಡ್ಕೊಂಡು, ಇಂಜುರಿಗಳನ್ನ ಮಾಡ್ಕೊಂಡೆಲ್ಲ ಫೈಟ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ಆ ಫೈಟ್ನ ನೀವು ಟ್ರೈಲರಲ್ಲೂ ಕೂಡ ನೋಡ್ಬೋದು, ಕೆಲವೊಂದು ಬಿಟ್ಸ್ಗಳನ್ನ. ಈ ಸಿನಿಮಾ ಇದೇ 27ಕ್ಕೆ ಬಿಡುಗಡೆ ಆಗ್ತಿದೆ. ನೀವೆಲ್ಲರೂ ನಮ್ಮ ಆಯುಧ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲರ ಜೊತೆ ನಾನೊಬ್ಳಾಗಿರೋದು ತುಂಬ ಖುಷಿ ಇದೆ. ಆಯುಧ ಫಸ್ಟ್ ನನಗೆ ಇಷ್ಟ ಆಗಿದ್ದು ಟೈಟಲ್ ಆಯುಧ ತುಂಬ ಇಷ್ಟ ಆಗಿದ್ದು. ಒಂದು ಆ್ಯಕ್ಷನ್ ಮೂವಿ ಟ್ರೈಲರ್ ತಾನೇ ಇವಾಗ ನೋಡಿದೆ ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಆ್ಯಕ್ಷನ್ಸ್ ಆಗಿರ್ಬೋದು, ಫೈಟು, ಲಾಸ್ಟ್ ಡೈಲಾಗ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ನನ್ನ ಸಾಂಗ್ ಅಂತೂ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವೀನಸ್ ಮೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ವಿಲನ್ಸ್ಗಳು ನೋಡೋದಕ್ಕೆ ಭಯ ಆಗುತ್ತೆ ಸ್ಕ್ರೀನ್ ಮೇಲೆ. ಆ್ಯಂಡ್ ನಮ್ಮ ರಘು ಸರ್ ಆಲ್ರೆಡಿ ಅವ್ರ ಜೊತೆ ಮೆಜೆಸ್ಟಿಕ್ 2ನಲ್ಲೂ ವರ್ಕ್ ಮಾಡಿದ್ದೆ. ಇದರಲ್ಲೂ ಸೇಮ್ ವಿಲನ್ ಗೆಟಬಲ್ ನೋಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನನ್ನು ಈ ಒಂದು ಮೂವಿಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ. ಹಾಗೆ ಇದೇ 27ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಒಂದೊಂದಾಗಿ ತಾಜ್ ಮಹಲ್ 2 ಅಂತ ಮಾಡಿದ್ರು. ಅದಕ್ಕೆ ಹಿಂದೆ 2-3 ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು. ಈಗ ಆಯುಧನ ಹಿಡ್ಕೊಂಡು ಕೈಯಲ್ಲೇ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲರೂ ಪ್ರೋತ್ಸಾಹ ಬೇಕು. ಜೊತೆಗೆ ಕನ್ನಡ ಚಿತ್ರರಂಗ ಅಲ್ಲದೆ ಬೇರೆ ಚಿತ್ರರಸಿಕರು ಇವ್ರನ್ನ ರಂಜಿಸಲಿ, ರಂಜಿಸಲಿ. ಯಾಕಂದರೆ ಚಿತ್ರರಂಗ ಅಂದಮೇಲೆ ಎಲ್ಲರನ್ನೂ ಪ್ರೀತಿಸಬೇಕು. ಚಿತ್ರರಸಿಕರೆಲ್ಲರೂ ಪ್ರೀತಿಸಬೇಕು. ಆವಾಗಲೇ ಒಳ್ಳೆ ಚಿತ್ರ ಮಾಡೋಕ್ಕಾಗೋದು. ಇವರು ನಿಜವಾಗ್ಲೂ ಚಿತ್ರ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದರೆ ಅದಕ್ಕೆ ಏನು ಬೇಕು, ಎಫರ್ಟ್ ಬೇಕು, ಎಲ್ಲ ಪ್ರತಿಯೊಂದು ಹಾಕ್ತೀನಿ ಸರ್. ಕಷ್ಟಪಡ್ತಾ ಇದ್ದೀನಿ, ಏನಾದರೂ ಮಾಡ್ತೀನಿ, ಒಂದು ಹೆಜ್ಜೆ ಗುರುತು ಇಡ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಿದ್ದೀರಿ. ದಯವಿಟ್ಟು ನಿಮಗೆ ಒಳ್ಳೇದಾಗಲಿ. ಇನ್ನು ಒಂದು ಹಾಡುಗಳಂತೂ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹೀರೋಯಿನ್ ಸಮೇತ ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಕ್ಟಿಂಗು. ಮೊದಲೇ ಒಂದು ಮಿಕ್ಸಿಂಗ್ ಪ್ರೀತಿ ಅಂತ ಮಾಡಿದ್ರಿ, ಅದರಲ್ಲೂ ಹಾಡುಗಳು ತುಂಬ ಚೆನ್ನಾಗಿ ಬಂತು. ನಮ್ಮ ಸಿರಿ ಮ್ಯೂಸಿಕ್ನ ಇದು 4ನೇ ಸಿನಿಮಾ ಆಗಲಿ. ನಿಮ್ಮ ಹಾಡುಗಳು ಹಂಗೆ ರಾರಾಜಿಸಲಿ, ಎಲ್ಲರೂ ನೋಡಲಿ. ಮತ್ತು ಟೆಕ್ನಿಷಿಯನ್ ಎಲ್ಲ, ಇನ್ನು ವಿಲನ್ಗಳಂತೂ ನೋಡಿದ್ರೆ ಭಯ ಆಗುತ್ತೆ. ಹಾಗೇ ಇದ್ದೀರಿ ಎಲ್ಲರೂ. ಬರೀ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಎಲ್ಲರೂ ಸ್ಮಾರ್ಟ್ ಆಗಿದ್ದೀರಿ, ಇರಲಿ. ಓಕೆ. ಚಿತ್ರ 27ನೇ ತಾರೀಕು ತೆರೆಗೆ ಬರ್ತಿದೆ. ಆಗೋಯ್ತಲ್ಲ, ಸತ್ಯವಾಗ್ಲೂ ಸರ್ ನಾನು ಡಿಪ್ರೆಷನ್ಗೆ ಹೋಗಿದ್ದೆ. ಸಿನಿಮಾ ಇಂಡಸ್ಟ್ರಿನೇ ಬೇಡ, ಎಂಥದ್ದು ಬೇಡ, ಜೀವನನೇ ಬೇಡ, ಅಜ್ಞಾತ ಸ್ಥಳಕ್ಕೆ ಹೋಗ್ಬಿಟ್ಟಿದೆ. ಸರಿ, ಯಾವುದೋ ಒಂದು ಸಾಂಗ್ ಬಂತು, ಆ ಟೈಮಿಗೆ ಪ್ಲೇ ಆಯಿತು. ಆ ಸಾಂಗಿಂದ ಇವತ್ತು ಬದುಕುಳಿದಿದ್ದೀನಿ. ಸತ್ಯವಾದ ಮಾತು. ಟೋಟಲ್ ಲಿಟ್ರಲಿ ಝೀರೋ ಸರ್. ಇದ್ದ ಕಾರು ಮಾರ್ಕೊಂಡೆ, ಎಲ್ಲೋ ಮಾರ್ಕೊಂಡೆ. ಇದೆಲ್ಲ ಕೇಳೋರಿಗೆ ಇವನಿಗೆ ಸಿನಿಮಾ ಮಾಡಬೇಕು ನಾವೇನು ಹೇಳಿದ್ವಾ ಅಂತ ಅನ್ಬೋದು. ಬಟ್ ಫ್ಯಾಷನ್ ಸರ್. ಸಿನಿಮಾದಲ್ಲೇ 20 ವರ್ಷ ಕಳೆದಿದ್ದೀನಿ.
ಒಬ್ಬ ಮೇಕಪ್ ಕಲಾವಿದನಾಗಿ, ಫೋಟೋಗ್ರಾಫರ್ ಆಗಿ ಎಲ್ಲ ರಂಗದಲ್ಲೂ ಗುರುತಿಸ್ಕೊಂಡು ನನ್ನದೇ ಅಂತ ಸ್ವಂತ ಸ್ಟುಡಿಯೋ ಮಾಡಿಕೊಂಡು ಸ್ಟ್ರಗಲ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಅನ್ನೋ ಒಂದು ಹುಚ್ಚು ನಮಗೆ ಬಿಡಲಿಲ್ಲ. ಒಂಥರ ಕುಷ್ಠರೋಗ ಇದ್ದಂಗಿದು, ಏನು ಕೆರಿತಾನೆ ಇರ್ತದೆ. ಅಂದರೆ ಅಷ್ಟು ಫ್ಯಾಷನ್ ಸಿನಿಮಾ ಅಂದರೆ ಒಂದು ನಮಗೆ ಸೆಳೆತ. ದಿನ ಒಂದು ಸಿನಿಮಾ ನೋಡ್ತಾ ಇರ್ತೀವಿ, ಎಲ್ಲ ಪ್ಲಾಟ್ಫಾರ್ಮ್ ಸಿನಿಮಾ ನೋಡ್ತಾ ಇರ್ತೀವಿ. ಸಿನಿಮಾ ಅನ್ನೋದು ಅದೊಂದು ಕಲೆ, ಅದು ಕಲೆ. ಸಾರಿ, ತಪ್ಪಾಯ್ತು. ನಿಮ್ಗೆ ಬಾಯಿ ಬಂದಂಗೆ ಏನೋ ಮಾತಾಡೋಕೆ ಕುಷ್ಠವಾಗಿ ಇಷ್ಟಾಗೆಲ್ಲ ಮಾತಾಡಬೇಡಿ. ಆಯ್ತು ಸರ್, ಸಾರಿ. ಸರ್ ಅದು ಸುದೀಪ್ ಸರ್ ಮೈ ಆಟೋಗ್ರಾಫ್ ಅರಳುವ ಹೂವುಗಳೇ ಆಲಿಸಿರಿ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ದು ಹೃದಯ ಸಮುದ್ರ ಕಲಿಕೆ, ಇವೆರಡು ಹಾಡು ನನ್ನ ಬದುಕಿಸುಳಿದಿದೆ. ಅದಾದ ನಂತರ ನಾನು ಬಂದು ಮತ್ತೆ ರಿಫ್ರೆಶ್ ಅಂದರೆ 1 ವರ್ಷ ಟೈಮ್ ತಗೊಂಡು ನನ್ನ ಬಿಸ್ನೆಸ್ನ ಚೇಂಜ್ ಮಾಡಿ ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ನನ್ನ ಇವತ್ತು ಈ ಮಟ್ಟದ ಕೂರಿಸಿದ್ದಕ್ಕಂತಹ ನನ್ನ ಕ್ಲೈಂಟ್ಸ್ ಎಂಟೈರ್ ಕರ್ನಾಟಕದಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಅವ್ರು ನಾನು ಬೆಳೆಸಿದ್ದಾರೆ. ಇವತ್ತು ಸಿನಿಮಾ ಮಾಡೋಕ್ಕೆ ಕಾರಣ ಅವರೇನೆ, ನನ್ನ ಕ್ಲೈಂಟ್ಸ್. ಅಂದರೆ ಎಲ್ಲರೂ ಇದರಲ್ಲಿ ನೀವು ಒಬ್ಬರಾಗಿರ್ತೀರ, ನಿಮ್ಮ ಫ್ಯಾಮಿಲಿಯವರು ಒಬ್ಬರಾಗಿರ್ತೀರ. ಎಲ್ಲರಿಗೂ ಒಂದು ಪ್ರೀ ವೆಡ್ಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ತಂದು ನಮ್ಮ ಸ್ಟುಡಿಯೋನ ಬೆಳೆಸಿ ಅದರಿಂದ ಪ್ರೊಡಕ್ಷನ್ ಮಾಡಿ ಇವತ್ತು 2023ರಲ್ಲಿ ನಾನು ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ ಸಿನಿಮಾ ಇದು. ಸೊ ನಾನು ದುಡ್ದೇ ಈ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಎಲ್ಲೂ ನಾನು ಸಾಲ ಮಾಡಿಲ್ಲ. ಇರೋ ಹಣನ ಎಲ್ಲೂ ಸಾಲ ಮಾಡದೆ ಇರೋ ಹಣನ ಇನ್ವೆಸ್ಟ್ ಮಾಡಿ ಈ ಚಿತ್ರನ ನಿರ್ಮಾಣ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು. ಇದೇ ತಿಂಗಳು 27ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ಅದೊಂದು ಗ್ಯಾಪ್ ಸಿಕ್ತು. ಹಾಗೆ ಇವತ್ತು ನಾನು ಕೂರೋ ಕಾರಣ ಇಲ್ಲಿ ನಾನು ಸುರೇಶ್ ಚಿಕ್ಕಣ್ಣವ್ರನ್ನ ಮರೆಯಂಗೆ ಇಲ್ಲ. ಯಾಕಂದರೆ ಒಂದು ಜರ್ನಿ ಇರುತ್ತೆ. ಸಿನಿಮಾ ಫಿನಿಶ್ ಆದಮೇಲೆ ಆಡಿಯೋ ರೈಟ್ಸ್ ಅನ್ನೋದು ಒಂದು ಜರ್ನಿ ಇರುತ್ತೆ. ಆ ಟ್ರಾವೆಲ್ ಮಾಡಲೇಬೇಕು ನಾನು, ಬೇರೆ ಆಪ್ಷನ್ನೇ ಇಲ್ಲ. ಎಲ್ಲ ಬಾಗಿಲು ಹೋಗಿ ತಟ್ಟಕ್ಕೆ ಬಂದೆ. ಒಂದೊಂದು ಬಾಗಿಲು ಒಂದೊಂದು ಥರ ಇರುತ್ತೆ. ಸೊ ನನ್ನ ವೆಲ್ಕಮ್ ಮಾಡಿದ್ದು ಸುರೇಶ್ ಚಿಕ್ಕಣ್ಣವರು. ನಿಮ್ಮ ಈ ಸಪೋರ್ಟು, ಈ ಒಂದು ಆರ್ಗನೈಸೇಷನು, ಇವತ್ತೇನು ನಾನು ಕೂತು ಮಾತಾಡ್ತಾ ಇದ್ದೀನಿ, ನಮ್ಮ ಚಿತ್ರದ ಹಾಡುಗಳು ತಗೊಂಡು ಒಂದು ಒಳ್ಳೆ ಸ್ಥಾನನ ಕೊಟ್ಟಿದ್ದೀರಾ. ನಿಮ್ಮಂಥ ಆಡಿಯೋ ಕಂಪ್ನಿಲಿ ಬೆಳಿಬೇಕು ಸರ್. ತುಂಬ ಖುಷಿ ಆಗುತ್ತೆ. ಸುರೇಶ್ ಚಿಕ್ಕಣ್ಣವರು ಬೆಳೆಸ್ಬೇಕು. ನಮ್ಮಂತಾರೆ ಇನ್ನೂ ಸುಮಾರು ಬೆಳೆಸ್ತಾರೆ ಖಂಡಿತವಾಗ್ಲು. ಈ ಬಾಗಿಲು ಇವತ್ತೇನು ನಾನು ಕೂತಿದ್ದೀನಲ್ಲ ಸರ್, ಇದಕ್ಕೆ ಆಯೋಜನೆ ಮಾಡಿ ಒಳ್ಳೆ ಅಮೌಂಟೇ ನನಗೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಹಿಂದಿನ ಸಿನಿಮಾಗಳು ನೆನೆಸ್ಕೊಂಡ್ರೆ ಇದು ವೆರಿ ಮಚ್ ಹ್ಯಾಪಿ. ಈ ಚಿತ್ರದಲ್ಲಿ ಎಲ್ಲರೂ ವಿಲನ್ಗಳಿದ್ದಾರೆ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ. ಚಿತ್ರಕಥೆ ಅಂದರೆ ಯಾವ ಸಿನಿಮಾ ಮಾಡೋದು ಅಂತ ಏನು ಐಡಿಯಾ ಇರಲಿಲ್ಲ. ದಿನನಿತ್ಯ ಮೊಬೈಲಲ್ಲಿ ಎಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಟೋರಿ ನಡೀತಾನೆ ಇರ್ತದೆ. ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಬ್ಯಾಡ್ಮಿಂಟನ್ ಕೋಚರ್. ಸೊ ಇದು ಒಂದು ಕಾಲ್ಪನಿಕ ಕಥೆ, ಎಲ್ಲೂ ನಡೆದಿದ್ದಲ್ಲ. ಒಂದು ಮೊಬೈಲಲ್ಲಿ ಡೈಲಿ ನಡೆಯುವಂಥದ್ದು. ಒಂದು ಫ್ಯಾಮಿಲಿಲಿ ಒಂದು ಫುಲ್ ಫ್ಯಾಮಿಲಿನೇ ಇರ್ತೀವಿ, ಅನ್ಯೋನ್ಯವಾಗಿರ್ತೀವಿ. ಚಿಕ್ಕ ಮಗು ದಿಶಾ ಅಂತ ಇದ್ದಾಳೆ, ಅವಳು ನಮ್ಮ ಭಾವ ಅಂದರೆ ನಮ್ಮ ಅಕ್ಕ ಅವ್ರು ಬಂದಿಲ್ಲ. ಅವರಿಗೆ ಅವ್ರ ಭಾವನ ಮಗಳಿಗೆ ಒಂದು ಫೋನ್ ಸಿಗುತ್ತೆ. ಆ ಫೋನು ಆಫ್ ಆಗಿರುತ್ತೆ, ಒಂದು ರೋಡಲ್ಲಿ ಸಿಗುತ್ತೆ, ಆಫ್ ಆಗಿರುತ್ತೆ. ಆನ್ ಮಾಡಿದ ತಕ್ಷಣ ಏನೆಲ್ಲ ಅನುಭವಿಸ್ತಾರೆ ಆ ಫ್ಯಾಮಿಲಿಲಿ, ಅವ್ರು ಏನು ಆಗ್ತಾರೆ, ಹೀರೋ ಅವ್ರನ್ನೆಲ್ಲ ಹೆಂಗೆ ಕಾಪಾಡ್ಕೋತಾರೆ ಅನ್ನೋದು ಈ ಸಿನಿಮಾದ ಒಂದು ಲೈನ್ ಸ್ಟೋರಿ. ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಮೂವಿಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನಾನು ಸರ್ನ ಫಸ್ಟ್ ಮೀಟ್ ಮಾಡಿದ್ದು ಅವ್ರ ಸ್ಟುಡಿಯೋದಲ್ಲೇ. ಅವ್ರ ಸ್ಟುಡಿಯೋಗೆ ಆಡಿಷನ್ಗೆ ಅಂತ ಹೋಗಿದ್ದೆ. ಅಲ್ಲಿ ಹೋದಾಗ ಸರ್ ಕೂಡ ತುಂಬ ಸಪೋರ್ಟಿವ್ ಆಗಿ ಇದ್ಕೊಂಡು, ನೀನು ಅಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡು, ಇಲ್ಲಿ ನಿಂತ್ಕೊಂಡು ಆ್ಯಕ್ಟ್ ಮಾಡು ಅಂತ ಸಪೋರ್ಟಿವ್ ಆಗೆಲ್ಲ ಹೇಳ್ಕೊಟ್ರು. ಆ್ಯಂಡ್ ಈ ಕ್ಯಾರೆಕ್ಟರ್ ನನಗೇನು ಅನಿಸುತ್ತೆ ಅಂದರೆ, ನಾನು ಆ ಮೊಬೈಲ್ ಇದ್ಕೊಂಡಿದ್ದಿಂದನೇ ನಮ್ಮ ಫ್ಯಾಮಿಲಿಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಬಂತು. ಬಟ್ ಅದು ಸ್ಟೋರಿ ಮೇಲೆ ಡಿಪೆಂಡ್ ಆಯಿತು. ಸೊ ನಾನೇನು ಮಾಡೋಕ್ಕಾಗಲ್ಲ. ಎಷ್ಟನೇ ಕ್ಲಾಸ್ ದಿಶಾ? ಈಗ 8th. ಅವಾಗ 5th? ಗೊತ್ತಾಗ್ತಾ ಇದೆ. ನೀನ್ ಮೊಬೈಲ್ ಎತ್ಕೊಂಡಿಲ್ಲ ಅಂದ್ರೆ ಸಿನಿಮಾನೇ ಆಗ್ತಿರ್ಲಿಲ್ಲ ಅಲ್ವಾ? ಅದೇ ಹೇಳಕ್ ಬಂದಿದ್ದವಳು ಸರ್. ಓಕೆ. ಸೊ ನಾನು ರೌಡಿಗಳ್ದು ಒಂದು ಮೊಬೈಲ್ ಗೊತ್ತಿಲ್ದಿರ ಏನೋ ಹುಡುಗಾಟಕ್ಕೆ ಒಂದು ಮೊಬೈಲ್ ತಗೊಂಡು ಲಾಸ್ಟ್ ಅಲ್ಲಿ ರೌಡಿಗಳು ನಮಗ್ ಬೆದರಿಕೆ ಕೊಟ್ಬಿಟ್ಟು. ಥ್ಯಾಂಕ್ ಯು ದಿಶಾ. ತೇಜಸ್ವಿನಿ? ಮೊದಲನೇದಾಗಿ ಮೀಡಿಯಾದವ್ರಿಗೆ ಹಾಗೆ ಗಣ್ಯ ವ್ಯಕ್ತಿಗಳಿಗೆ, ಕೋ ಆರ್ಟಿಸ್ಟ್ಗೆ ನಮಸ್ಕಾರಗಳು. ಸರ್, ದೇವರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ.
ಈ ಮೂವಿಲಿ ನಾನು ಹೀರೋಯಿನ್ ಫ್ರೆಂಡ್ ಪಾತ್ರ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಇದೇ 27ನೇ ತಾರೀಕು ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ನೋಡಿ ಮೂವಿನ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ತೇಜಸ್ವಿನಿ, ಧನ್ಯವಾದಗಳು. ಇಡೀ ಮಂಜು ಸರ್ 27 ಯಾವ್ದಿದೆ ಬೇರೆ ಎಲ್ಲೆಲ್ಲಿ ಒಂದು ನಿಮಿಷ